ಈ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ ಸದಸ್ಯರು ರಮೇಶ್ ಬಾಬು ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಎನ್ ಚಂದ್ರಶೇಖರ್ ಅವರೇ ನಮಸ್ಕಾರ. ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್. ಇಲ್ಲಿ ಪ್ರಶಾಂತ್ ನಾಥ್, ಬಹುಶಃ ರಾಜಣ್ಣ ಅವರ ಹೇಳಿಕೆಯನ್ನು ಗಮನಿಸಿದರೆ ಇಷ್ಟು ದಿನ ಬದಲಾವಣೆಯ ಬಗ್ಗೆ ಅವರ ಹೇಳಿಕೆಗಳು ಯಾವ ರೀತಿ ಇರ್ತಾ ಇತ್ತು ಅಂತಂದರೆ ಬದಲಾವಣೆಯೇ ಇಲ್ಲ ಅನ್ನೋ ರೀತಿಯ ಹೇಳಿಕೆಗಳು ಬರ್ತಾ ಇತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತಿನ ಸ್ಟೇಟ್ಮೆಂಟ್ ನೋಡಿದರೆ ಬದಲಾವಣೆಗೆ ಒಗ್ಗಿಕೊಳ್ಳುವಂಥ ಸ್ಥಿತಿಗೆ ಬಂದಂಗಿದೆ. ಬದಲಾವಣೆ ಅನಿವಾರ್ಯ, ಅದನ್ನು ಸ್ವೀಕರಿಸಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ ರಾಜಣ್ಣ ಅವರ ಮಾತಲ್ಲಿ. ರಕ್ಷಿತ್, ಇವತ್ತಿನ ಕಾಂಗ್ರೆಸ್ನ ಒಟ್ಟಾರೆ ಆಂತರಿಕ ಬೆಳವಣಿಗೆಗಳ ಸ್ಥಿತಿಯಲ್ಲಿ ರಾಜಣ್ಣ ಅವರು ಹೇಳಿದ್ದು ಸತ್ಯವಾಗಿದ್ದರೆ ಯಾವುದೇ ಸಮಸ್ಯೆಯೇ ಇಲ್ಲ ಅಲ್ಲಿ. ಒಂದು ರೀತಿ ಈಗ ರಾಜಣ್ಣ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಇಳಿಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವ ಸ್ಟೇಟ್ಮೆಂಟು ಹೈಕಮಾಂಡ್ ಬಯಸಿದಲ್ಲಿ ಅಂತ ಅವ್ರು ಹೇಳಿಲ್ಲ. ಸಿದ್ದರಾಮಯ್ಯನವರು ಇದನ್ನೇ ಹೇಳ್ತಿದ್ದಾರಲ್ಲ, ಹೈಕಮಾಂಡ್ ಬಯಸಿದಲ್ಲಿ ನಾನು ಕುರ್ಚಿಯಿಂದ ಕೆಳಗಿಳಿತೀನಿ, ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದು ಅಂತಿಮ ಅಂತಕ್ಕಂಥ. ಇವತ್ತಿನ ಒಟ್ಟಾರೆ ಇದರಲ್ಲಿ ಕಳೆದ 3-4 ತಿಂಗಳಿಂದ ರಾಜಣ್ಣ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಸಿದ್ದರಾಮಯ್ಯನವರ ಮುಖವಾಣಿಯಾಗಿ ತೆಗೆದುಕೊಳ್ಬೇಕಾ ಬೇಡವಾ ಅಂತಕ್ಕಂಥದ್ದು ನಿರ್ಧಾರ ಮಾಡಬೇಕಾಗತ್ತೆ. ಅಂದರೆ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದ್ದದ್ದನ್ನು ರಾಜಣ್ಣ ಹೇಳಿಬಿಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳೋಕ್ಕಾಗಲ್ಲ. ಅದನ್ನು ಆ ಹೇಳಿಕೆಯನ್ನು ಪ್ರತ್ಯೇಕವಾಗಿಟ್ಟು ನೋಡಬೇಕಾಗತ್ತೆ. ಎರಡನೇದು, ಇವತ್ತು ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಅಫ್ಕೋರ್ಸ್ ಇದು ಅಂದರೆ ಇದರ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಎಲ್ರಿಗೂ ಇತ್ತು. ಯಾಕಂದರೆ ನವೆಂಬರ್ 20 ನಂತರ ಯಾವಾಗ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಕ್ಕಂಥ, ಯಾಕಂದರೆ 2.5 ವರ್ಷ ಆಯಿತು, ನೀವು 2.5 ವರ್ಷ ಮೊದಲು 2-3 ಅಂತ ಹೇಳಿದ್ರಿ, ಆಮೇಲೆ 2.5 ಅಂದಿದ್ರಿ. ನಾನು 2.5 ವರ್ಷ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಸಂಪುಟ ಪುನಾರಚನೆ, KPCC ಹೊಸ ಅಧ್ಯಕ್ಷರ ಬದಲಾವಣೆ, ಜೊತೆಗೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆಯನ್ನು ಮಾಡಿ ಅಂತ ಹೇಳಿದಾಗ ಕಾಂಗ್ರೆಸ್ ಹೈಕಮಾಂಡ್ ಮೊದಲು 3-4 ತಿಂಗಳು ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ದಕ್ಕೆಲ್ಲವೂ ಅಸ್ತು ಅಂತ ಇತ್ತು. ಮುಖ್ಯಮಂತ್ರಿ ಸ್ಥಾನ ಬಂದಾಗ ಹೈಕಮಾಂಡ್ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ. 2-3 ಅಂಶಗಳು ನನಗೆ ಸ್ಪಷ್ಟವಾಗಿ ಅನಿಸ್ತಿರ್ತಕ್ಕಂಥದ್ದು. ಒಂದು, ಈ ಸಂದರ್ಭದಲ್ಲಿ ಬ್ಯಾಕ್ವರ್ಡ್ ಮುಖ್ಯಮಂತ್ರಿಯನ್ನು ತೆಗೆದರೆ ಅದರ ನ್ಯಾಷನಲ್ ಇಂಪ್ಯಾಕ್ಟ್ ಏನು? ಯಾಕಂದರೆ ಗಣತಿಯ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಎನ್ಯುಮರೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಗಟ್ಟಿಯಾಗಿ ಹೇಳ್ತಾ ಇತ್ತು. ರಾಹುಲ್ ಗಾಂಧಿ ಹೇಳಿದರು, ಹಿಂದುಳಿದ ವರ್ಗದ ಬೇಡಿಕೆಗಳು ನಾನು ಭಾಳ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ, ನನಗೆ ಬೇಸರ ಅನ್ನಿಸ್ತಿದೆ, ಆ ಬೇಡಿಕೆಗಳನ್ನು ನಾನು ಗಟ್ಟಿಯಾಗಿ ತೆಗೆದುಕೊಳ್ತೀನಿ. ಹಾಗಿರುವಾಗ ನೀವು ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನು ತೆಗೆದು ಅದರ ಇಂಪ್ಯಾಕ್ಟ್ ಕರ್ನಾಟಕದಲ್ಲೇನು, ಕರ್ನಾಟಕದ ಹೊರಗಡೆ ಏನು, ಇದು ಕಾಂಗ್ರೆಸ್ ಹೈಕಮಾಂಡನ್ನು ಕಾಡ್ತಾ ಇದೆ. ಎರಡನೇದು, ಯಾವುದೇ ಸಂದರ್ಭದಲ್ಲೂ ಕೂಡ ಕಂಟ್ರೋಲ್ಡ್ ನೋಡಿ, ಈ ನಾಯಕತ್ವ ಬದಲಾವಣೆ ಅದು BJPಯಲ್ಲೂ ಇರಲಿ ಅಥವಾ ಕಾಂಗ್ರೆಸ್ನಲ್ಲೂ ಇರಲಿ, ಅದೊಂದು ರೀತಿ ಕಂಟ್ರೋಲ್ಡ್ ಎಕ್ಸ್ಪ್ಲೋಷನ್ನ ರೀತಿಯಲ್ಲಿದ್ದಾಗ ಹೈಕಮಾಂಡ್ನ ಕೈಯಲ್ಲಿರುತ್ತೆ. ನೀವೀಗ ರಾಘವ್ ಚಡ್ಡಾ ಪ್ರಕರಣವನ್ನು ನೋಡಿದಾಗ, ಮಧ್ಯಪ್ರದೇಶದಲ್ಲೇನಾಯಿತು ಅನ್ನೋದನ್ನು ನೋಡಿದಾಗ, ಮಹಾರಾಷ್ಟ್ರದಲ್ಲೇನಾಯಿತು ಅನ್ನೋದನ್ನು ನೋಡಿದಾಗ, ಗುಜರಾತ್ನಲ್ಲಿ ಬಹುತೇಕ ವಿಪಕ್ಷಗಳ ಸಾಲನ್ನು ಖಾಲಿ ಮಾಡಿದ ರೀತಿಯಲ್ಲಿ ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ಗೊಂದು ಆತಂಕ ಇದೆ. ಒಂದು ವೇಳೆ ಸ್ವಲ್ಪ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ, ನಾವೇನಾದರೂ ಮಾಡಲಿಕ್ಕೆ ಹೋಗಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ BJPಯಲ್ಲಿ ಹಿಂಬಾಗಿಲಿನಿಂದ ಪ್ರವೇಶ ಮಾಡಿದರೆ ಹೇಗೆ? ಈ ಆತಂಕವೂ ಕೂಡ ಕಾಂಗ್ರೆಸ್ ಹೈಕಮಾಂಡನ್ನು ನಿಶ್ಚಿತವಾಗಿ ಕಾಡ್ತಾ ಇದೆ. ಮೂರನೇದು, ನನಗನ್ಸುತ್ತೆ ಇಷ್ಟು ಮಹತ್ವಾಕಾಂಕ್ಷೆಗಳಿವೆ, ಅದನ್ನು ಸರಿದೂಗಿಸ್ಬೇಕು ಅಂತಾದರೆ ತುಂಬ ಸರಿಯಾದ ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಆ ಎಕ್ಸಿಕ್ಯೂಷನ್ ಮಾಡುವ ಸ್ಥಿತಿಯಲ್ಲಿ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್, ರಾಜಣ್ಣ ಅವರು ಹೇಳಿದಷ್ಟು ಈಸಿಯಾಗಿ ಪದತ್ಯಾಗಕ್ಕೆ ರೆಡಿ ಇದ್ದಾರೆ ಸಿದ್ದರಾಮಯ್ಯ, ಅಷ್ಟು ಈಸಿ ಇಲ್ಲ. ರಾಜಣ್ಣ ಅವರ ಹೇಳಿಕೆಯನ್ನು ಸಿದ್ದರಾಮಯ್ಯನವರ ಹೇಳಿಕೆ ಅಂತ ಭಾವಿಸಬೇಕಾದ ಸ್ಥಿತಿಯಲ್ಲಿ ನಾವಂತರೂ ಈಗಿಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ರಾಜಣ್ಣ ನಿಧಾನವಾಗಿ BJPಯಲ್ಲಿ ಏನು ಯತ್ನಾಳ್ರ ಹೇಳಿಕೆ ಕೊಡ್ತಾ ಇದ್ರು, ಆ ರೀತಿಯ ಐ ಆಮ್ ಸಾರಿ, ಐ ಹ್ಯಾವ್ ಲಾಟ್ ಆಫ್ ಹೈ ರೆಸ್ಪೆಕ್ಟ್ ಅಬೌಟ್ ಹಿಮ್, ಬಟ್ ಇವತ್ತಿನ ಸ್ಥಿತಿಯಲ್ಲಿ ಅವರು ಆ ರೀತಿ ಆಗೋಗಿದ್ದಾರೆ. ವಾಚಾಳಿ ಅಂತಕ್ಕಂಥ ರೀತಿಯಲ್ಲಿ ಅವ್ರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ, ಅದೇ ಕಾರಣದಿಂದಾನೇ ಅವ್ರನ್ನ ಮಂತ್ರಿ ಸ್ಥಾನದಿಂದ ತೆಗೆದಿದ್ದು. ಕಾಂಗ್ರೆಸ್ ಯಾಕೆ ತೆಗಿತು? ಕರೆಕ್ಟ್, ರಾಹುಲ್ ಗಾಂಧಿ ಬಗ್ಗೆ ಅವರು ಹೇಳಿಕೆ ಕೊಟ್ಟರು ಅನ್ನುವಾಗ. ಹೀಗಾಗಿ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ಅವರ ಮನದ ಇಂಗಿತವನ್ನು ರಾಜಣ್ಣ ಹೇಳ್ತಿದ್ದಾರೆ ಅಂತ ತೆಗೆದುಕೊಳ್ಳುವ, ಪರಿಭಾವಿಸುವ ಅನಿವಾರ್ಯತೆ ಅಥವಾ ಅವಶ್ಯಕತೆಯಲ್ಲಿ ಈಗ ನಾವು ಇಲ್ಲ ಅಂತ ಅನ್ಸುತ್ತೆ ನನಗೆ. ಶಂಕರ್ ಶೆಟ್ಟಿ, ಮೇ 4 ನಂತರ ಬಹುದೊಡ್ಡ ಬದಲಾವಣೆಗಳಾಗುತ್ತೆ, ಅದು ಕಾಲಪಕ್ವವಾಗಿದೆ ಅಥವಾ ಅದಕ್ಕೆ ಸಂಬಂಧಿಸಿದ ಬೆಳವಣಿಗೆಗಳು ನಡೀತಾ ಇರೋದು? ಇದು ರಕ್ಷತ್, ನೀವು ಹೇಳೋದ್ರಲ್ಲಿ ಎರಡು, ಒಂದು ರಾಜಣ್ಣ ಸ್ಟೇಟ್ಮೆಂಟ್ ಮತ್ತು ಕಾಲ ಪಕ್ವವಾಗಿದೆ, ಅದಕ್ಕೆ ಎರಡಕ್ಕೂ ಮೀನಿಂಗ್ ಉಂಟು. ಒಳ್ಳೆ
ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟದ್ದು ಸೀರಿಯಸ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಶಾಂತ್ ನಾಥ್ ಅವರು ಹೇಳಿದಾಗ ಆ್ಯಕ್ಚುಲಿ. ಎರಡನೇದು ಕಾಲ ಪಕ್ವವಾಗಿದೆ ಅಂತೇಳಿ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಉಂಟು. ಈಗ ಆ್ಯಕ್ಚುಲಿ ಈಗ ಲಾಸ್ಟ್ 6 ಮಂತ್ಸಿಂದ ನಡೀತಾ ಉಂಟು. ಆ್ಯಕ್ಚುಲಿ ಅಧಿಕಾರ ಹಸ್ತಾಂತರ ಆಗ್ತದೆ ಅಂತೇಳಿ. ಹೌದಲ್ಲ, ಆಗ್ತದೆ ಇಲ್ವೋ ಆಗ್ತದೆ. ಅದಕ್ಕೆ ಕೆಲವೊಂದು ಕಾರಣ ಕೊಟ್ಟು ಹೈಕಮಾಂಡ್ ಮುಂದೂಡ್ತಾ ಉಂಟು. ಒಂದು, ಅವರೇನೋ ದೇವರ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾರೆ, ಅದನ್ನು ಅವ್ರಿಗೆ ಚಾನ್ಸ್ ಕೊಡುವಂತಾಯಿತು. ಎರಡನೇದು ಅವರು ಒಂದು ಬಜೆಟ್ ಸಬ್ಮಿಟ್ ಮಾಡಲಿ ಅಂತ ಹೇಳ್ತು, ಅದು ಕಾರಣ ಆಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಎಷ್ಟೋ ಸಲ ನಾವು ಪ್ರಶಾಂತ್ ನಾಥ್, ಅಜಿತ್ ಇವರೆಲ್ಲರೂ ಡಿಸ್ಕಸ್ ಮಾಡಿದ್ದೇವೆ ಏನಂತೇಳಿ, ಏನಾದರೂ ಈ ಡಿಸಿಷನ್ ಪಂಚರಾಜ್ಯ ಚುನಾವಣೆದು ರಿಸಲ್ಟ್ ಬರೋ ತನಕ ಇದನ್ನು ಡಿಸಿಷನ್ ಚೇಂಜ್ ಆಗೋದೇ ಇಲ್ಲ ಅಂತ. ಬಹುಶಃ ಈ ಕಾಲ ಈಗ ಪಕ್ವವಾಗಿ ಆ ಕಾಲಕ್ಕೆ ಬಂದಿದೆ. ಇಲ್ಲಿ ಈಗ ಒಂದಂತೂ ಡಿಸಿಷನ್ ಕೊಡಲೇಬೇಕು ಯಾರು ಹೈಕಮಾಂಡ್ನವರು. ಇನ್ನು ಯಾವ ಕಾರಣನೂ ಕೊಡಲಿಕ್ಕಿಲ್ಲ ಸದ್ಯಕ್ಕೆ. ನನ್ನ ಲೆಕ್ಕದಲ್ಲಿ ಯಾವ ಕಾರಣನೂ ಈಗ ಸದ್ಯಕ್ಕೆ ಕೊಡಲಿಕ್ಕಿಲ್ಲ ಅವ್ರಿಗೆ. ಈ ಸಂದರ್ಭದಲ್ಲಿ ಒಂದು ಎಸ್ ಆರ್ ನೋ ಅಂತ ಹೇಳಬೇಕು. ಎಸ್ ಆರ್ ನೋ ಅಂತ ಹೇಳೋದು ಹೈಕಮಾಂಡ್ ಆಗಿಯೇ ವರ್ತಿಸ್ಬೇಕು ಈಗ ಆ್ಯಕ್ಚುಲಿ. ಇನ್ನು ಅವರಿಗೆ ಎಲ್ಲ ನಾವು ಈಗ ನಮಗೆ ಪಾರ್ಟಿ ಒಳಗಲ್ಲ, ಈಗ ಜನಗಳಿಗೆ ಈಸ್ ದ CM ಆಫ್ ದಿ ಸ್ಟೇಟ್. CM ಆಫ್ ದಿ ಸ್ಟೇಟ್. ನನಗೆ ಜನರಿಗೆ ಇಂಟ್ರೆಸ್ಟ್ ಉಂಟು ಅವ್ರ ನಮ್ಮ CM ಅವರು ಅಂತ ಹೇಳಿ. ಸೊ ನೋ ಅಂತ ಹೇಳು. ಈಗ ಯಾವ ಪಕ್ಷ ನೋ ಅಂತ ಹೇಳುತ್ತೆ? ಯಾವುದೀಗ ಒಂದು ನಿಮಿಷ ಕಟ್ಟಿ ಮಾಡ್ತೇನೆ ನಾಥ್ ಅವರೇ, ಇಲ್ಲಿ ಕೇಳಿ. ಈಗ ನಾವೆಲ್ಲ ನೋಡ್ತೇವೆ ಅಧಿಕಾರ ಈಗ ಬಿಹಾರದಲ್ಲಿ ಅಧಿಕಾರ ಸುದ್ದಿ ಇರಲಿಲ್ಲ, ಸಡನ್ ಅಧಿಕಾರ ಹಸ್ತಾಂತರ ಆಯ್ತು. ಅಲ್ಲಿ ನಿತೀಶ್ ಕುಮಾರ್ ಯಾರದಿತ್ತ? ನಿತೀಶ್ ಕುಮಾರ್ 4 ತಿಂಗಳು CM ಅಂತ ಯಾರಿಗಾದ್ರೂ ಗೊತ್ತಿತ್ತ? ಇಲ್ಲಿ ಯಾವೊಬ್ಬ ಪಾರ್ಟಿ ಲೀಡರ್ಗೂ ಗೊತ್ತಿತ್ತಾ ಇಲ್ವೋ ಗೊತ್ತಿಲ್ಲ. ವಿಶ್ಲೇಷಕರಿಗೆ ಬಿಡಿ ಅಥವಾ ಪಾರ್ಟಿ ಲೀಡರ್ಸ್ಗಳು ಯಾರಿಗೂ ಗೊತ್ತಿಲ್ಲ. ಸಡನ್ ಅಧಿಕಾರ ಹಸ್ತಾಂತರ ಹಿಂದೆ ಹಿಸ್ಟ್ರಿ ತಗೊಂಡ್ರೆ, ನೀವು ಇತಿಹಾಸ ತಗೊಂಡ್ರೆ ಸಡನ್ನಾಗಿ ಆಗ್ತದೆ ಶಿವಾಯಿ. ಅದನ್ನು ಕ್ರಮೇಣ ಅವರು ಅಂತ ಇಲ್ಲಿ ಕರ್ನಾಟಕದಲ್ಲಿ ಒಂದೇ ಒಂದು ಅಧಿಕಾರ ಹಸ್ತಾಂತರ ಅಂತ ಅಗ್ರಿಮೆಂಟ್ ಇದ್ದದ್ದೇ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಮಧ್ಯೆ ಇತ್ತು 2006 20 ತಿಂಗಳು ಅದೇ ಹಸ್ತಾಂತರ ಆಗಲಿಲ್ಲ ಸರಿಯಾಗಿ. ಸೊ ಇದು ಈಗ ಇವರೊಳಗೆ ಮಾತುಕತೆ ಆಗಿದೆ ಇಲ್ಲ, ಈಗ ನಮಗೊಂದು ಅಂದಾಜಿ ಬಂದಿದೆ ಮಾತುಕತೆ ಅಂತ ಒಂದು ಆಗಿದೆ. ಅವ್ರಿಗೊಂದು ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ 2 ವರ್ಷ ಅಂತ ನೋಡ್ಕೊಳ್ಳೋ ಅಂತ. ಈಗ ಆಯ್ತಪ್ಪ 2 ವರ್ಷ ನೀವು ಅಧಿಕಾರ ಕೊಡ್ತೇವೆ, ನಿಮ್ಗೆ ಸಾಕು, ಇನ್ನು ಅವ್ರಿಗೆ ಅಥವಾ ಇವ್ರನ್ನ ಕನ್ವಿನ್ಸ್ ಮಾಡಬೇಕು. ಯಾರು ಡಿ ಕೆ ಶಿವಕುಮಾರ್ ನಾವೇನೋ ಮಾತು ಕೊಟ್ಟದ್ದು ಹೌದು ನಿಜ, ಆದರೆ ಬದಲಾದ ಸನ್ನಿವೇಶ ಅಥವಾ ಪ್ರೆಸೆಂಟ್ ಜಂಕ್ಷರಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಿಕ್ಕೆ ಆಗೋದಿಲ್ಲ. ಅಧಿಕಾರ ಹಸ್ತಾಂತರ ಮಾಡಿ ಪಾರ್ಟಿಗೆ ಡ್ಯಾಮೇಜ್ ಆಗ್ಬೋದು. ಒಬ್ಬ ಮಾಸ್ ಲೀಡರ್, ಒಬ್ಬ ಹಿಂದ ಲೀಡರ್, ಇಂಥವ್ರನ್ನ ಈ ಸಂದರ್ಭ ತೆಗೆದು ಒಳ್ಳೆ ಅಂತ ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಎರಡರಲ್ಲಿ ಒಂದು ಉತ್ತರಕ್ಕೆ ಸಿಗಲೇಬೇಕು. ಇದನ್ನೇ ಹಗ್ಗಜಿಗೆ ಎಷ್ಟು ತಿಂಗಳಂತ ಇನ್ನೂ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನಿರೋದು 2 ಟರ್ಮ್, ಇನ್ನು 1 ವರ್ಷ ಇದೇ ರೀತಿ. ಮುಂದಿನ ವರ್ಷ ಚುನಾವಣೆ ರೆಡಿ ಆಗಬೇಕು. ಪಾರ್ಟಿಯ ಹಿತದೃಷ್ಟಿಯಿಂದ ಯಾವುದಾದ್ರು ಡಿಸಿಷನ್ ತೆಗೆದು ಇದರಲ್ಲಿ ಕೆಲವು ಸಾಧಕ ಬಾಧಕಗಳನ್ನು ನೋಡಬೇಕು. ಈಗ CM ತೆಗೆದ್ರೆ ಒಳ್ಳೇದಾ ಕೆಟ್ಟದಾ ಅಂತ ಮಾತನಾಡೋಣ. ನಾನು ರಮೇಶ್ ಬಾಬು ಅವರನ್ನು ಅದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.